ಅದು ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ, ರೈತರ ಪ್ರಯತ್ನ. ಫೈಟ್ಗಳೆಲ್ಲ ಅವರೇ ಸ್ವಂತ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿದೆ, ರಿಯಲ್ ಸ್ಟೋರಿ ಮಾಡಿರೋದು. ಕೊನೆಯಲ್ಲಿ ಭಾಳ ತುಂಬ ಮನಮಿಡಿಯುವಂಥ ದೃಶ್ಯ ಇದೆ. ದಯವಿಟ್ಟು ಮಿಸ್ ಮಾಡದೆ ಎಲ್ಲರೂ ನೋಡ್ಕೊಳ್ಳಿ. ಆ ಸಿನಿಮಾ ತುಂಬಾ ಚೆನ್ನಾಗಿದೆ. ಮೆಹಬೂಬ್ ಅಂದಿದ ತಕ್ಷಣ ಆ ಸಿನಿಮಾ ಟೈಟ್ಲಲ್ಲೇ ಗೊತ್ತಾಗುತ್ತೆ ಹಿಂದೂ ಮುಸ್ಲಿಂ ಏನೋ ಒಂದು ಇದಿರುತ್ತೆ ಅಂತ. ಸೊ ಆ ಲವ್ ಸ್ಟೋರಿ ಅಂತ ಬಂದರೆ ಇವಾಗ ಬರ್ತಿರೋಂಥ ಜನ್ರೇಷನ್ ಸಿನಿಮಾಗಳು ಹೊಡಿ ಬಡಿ ಅದೇ ಆಗಿದೆ. ಸೊ ಅದರಲ್ಲಿ ಈ ಒಂದು ಸಿಚುವೇಶನ್ಸಲ್ಲಿ ಲವ್ ಸ್ಟೋರಿ ಸಿನಿಮಾ ಬಂದಿರೋದು ಅದು ಹಿಂದೂ ಮುಸ್ಲಿಂ ಕಾನ್ಸೆಪ್ಟಲ್ಲಿ ಬಂದಿರೋದು ತುಂಬ ಒಂದು ಇದನ್ಸುತ್ತೆ. ಸೊ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಫಿಲಮ್ಗಳಲ್ಲಿ ಲವ್ ಸ್ಟೋರಿ ಇರಲಿಲ್ಲ, ಆದರೆ ಇದೊಂಥರ ತುಂಬ ಒಳ್ಳೆ ಎಲ್ಲರನ್ನೂ ಕೂಡಿರುವಂಥ ಲವ್ ಸ್ಟೋರಿ. ತುಂಬ ಒಳ್ಳೆ ಫೀಲ್ ಇದೆ. ಡೈರೆಕ್ಟರ್ ವರ್ಕ್ ಆಗಿರ್ಬೋದು ಅಥವಾ ಆ್ಯಕ್ಟರ್ಸ್ ಮಾಡಿರುವಂಥ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲದನ್ನು ಹಿಡಿದು ಕೂಡಿಸುತ್ತೆ ಸರ್. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ತಪ್ಪದೆ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಒಂದು ಒಳ್ಳೆ ಫೀಲ್ ಇದೆ ನಿಜಕ್ಕೂ. ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಮೆಹಬೂಬ ಸಿನಿಮಾನ ಥಿಯೇಟ್ರಿಗೆ ಬಂದಿವಿ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಒಬ್ಬ ಪ್ರೇಕ್ಷಕನಾಗಿ ನನಗೆ ತುಂಬ ಇಷ್ಟ ಆಗಿದೆ. ಯಾಕೆಂದರೆ ಈ ಸಿನಿಮಾದಲ್ಲಿ ನಾವುಗಳು ಹೇಗೆ ಬದುಕಬೇಕಂತ ತೋರಿಸಿದ್ದಾರೆ. ಜಾತಿ, ಧರ್ಮ, ಮತ ಯಾವುದೂ ಬೇಕಾಗಿಲ್ಲ. ಫಸ್ಟು ಮನುಷ್ಯರಾಗಿ ಮನುಷ್ಯರು ಪ್ರೀತಿ ಮಾಡಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ವಿಷಯನ ಒಂದು ಒಳ್ಳೆ ರೀತಿಯಲ್ಲಿ ಡೈರೆಕ್ಟರ್ ಅನೂಪ್ ಸರ್ ಅವರು ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಚೆನ್ನಾಗಿ ಮಾಡಿ, ಯಾಕಂದರೆ ಮೊದಲನೇ ಸಿನಿಮಾ ಆ್ಯಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೈಜವಾದ ತುಂಬ ಘಟನೆಗಳು ಎಷ್ಟು ಘಟನೆ ಅಂದರೆ ಸಾಧಾರಣವಾಗಿ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಒಬ್ಬ ಬಡ ರೈತರು ಒಂದು ಕರೆಂಟನ್ನು ನೋಡಬೇಕಾಗಿರೋಂಥದ್ದಾಗಿರ್ಬೋದು, ಮತ್ತು ಏನೂ ಮಾಡದಿರೋ ತಪ್ಪನ್ನು ಯಾವ ರೀತಿ ಸಿಗಿಸ್ತಾರೆ ಅನ್ನೋದು, ಮತ್ತು ರೈತರ ಬಗ್ಗೆ ಕಾಳಜಿ ತೋರಿಸಿರೋದು. ಯಾಕಂದರೆ ಒಂದು ಮಾತು ಹೇಳ್ತಾರೆ ಹೀರೋಯಿನ್ನು, ಜಮೀನಿರೋರೆಲ್ಲ ರೈತರಾಗಲ್ಲ, ರೈತರ ಅಂದವರೆಲ್ಲ ತೋಟ ಮಾಡೋಕ್ಕಲ್ಲ. ಅದು ಹೌದು, ನಿಜ. ಅದು ಮನಸ್ಸಿಂದ ಬಂದಂಥವ್ರೆ ಮಾಡೋಕ್ಕಾಗೋದು. ಅದು ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ತಾಯಿ ತಂದೆಯಿಂದ ಯಾವ್ಯಾವ ರೀತಿ ಮಕ್ಕಳಲ್ಲಿ ಇಂಪ್ರೆಷನ್ನು ಅದರಿಂದ ಬರೋಂಥ ಇದು ಎಲ್ಲ. ಆಮೇಲೆ ಇಷ್ಟು ಮಟ್ಟಕ್ಕೆ ಒಳ್ಳೆ ಒಂದು ಸಿನಿಮಾ ಮಾಡಿ ಒಂದು ಥಿಯೇಟ್ರಿಗೆ ತಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದಲ್ಲ, ಅದು ತುಂಬ ಖುಷಿ. ಯಾಕಂದರೆ ಯಾವ ಕ್ಷೇತ್ರದಲ್ಲಿ ಹೆಂಗಾದರೂ ಬೆಳೀತಾರೆ, ಸಿನಿಮಾ ಕ್ಷೇತ್ರದಲ್ಲಿ ಒಂದು ಸಿನಿಮಾ ಮಾಡಿ ಹಣ ಹಾಕಿ ಥಿಯೇಟ್ರ್ ತೊಗೊಂಡು ರಿಲೀಸ್ ಮಾಡಿದಾರಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಕನ್ನಡದವ್ರು ಸಿನಿಮಾ ನೋಡೋದೇ ಕಷ್ಟ ಅಂತಾರೆ. ಅಂಥದ್ರಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಹುಡುಗ ಇದು ಬೆಂಗಳೂರಲ್ಲಿ ಇದು ಥಿಯೇಟ್ರಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿದಾನಂದರೆ ನಮ್ಮೆಲ್ಲ ಹೆಣ್ಮಕ್ಳು ಎಲ್ಲ ರೈತರು ಬಂದು ನೋಡಲಿ ಅಂತ ನಾನು ತುಂಬ ಕೇಳ್ಕೊಳ್ತೀನಿ. ಹೌದು, ತುಂಬ ಚೆನ್ನಾಗಿ ಮಾಡಿ ಬಂದಿದೆ. ಯಾಕಂದರೆ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಮಾಡೋದು ತುಂಬ ಕಷ್ಟ. ಯಾಕಂದ್ರೆ ನಾನು ಸ್ವಲ್ಪ ರಂಗಮಂದಿರದಲ್ಲಿ ನಾಟಕಗಳು ಅವು ಇವು ಮಾಡಿ ನೋಡಿದ್ದೀನಿ. ಅದು ಸೀಸನಲ್ಲಿ ಮಾಡಿರೋದು ಬೇರೆ, ಸಿನಿಮಾದಲ್ಲಿ ಮಾಡಿರೋದು ತುಂಬ ನೈಜವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡೋಂಥ ಫಿಲಮು. ಹಿರಿಯರು ಕಿರಿಯ ಎಲ್ಲ ನೋಡಿ ಮೆಚ್ಚಿ ಅಂತ ಹುಡುಗ ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ತೆಗೆದಿದ್ದಾನೆ. ಜನ ಮತ್ತೊಂದು ಸಾರಿ ನೋಡಿ ಲೈಕ್ ಮಾಡಬೇಕು ಅಂತ ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮತ್ತೊಂದು ಸಾರಿ ನೋಡಿ ಜನಗಳು ಇಂಥ ಪಿಕ್ಚರ್ನ ಲೈಕ್ ಕೊಡಿ. ಮತ್ತೆ ಯಾವ್ದಾವ್ದು ನೋಡ್ತೀರಾ, ಇದೊಂದು ಸಾರಿ ನೋಡಿ ಚಿಕ್ಕ ಹುಡುಗರು ಲೈಕ್ ಕೊಡಲಿ ಅಂತ ಮನವಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪಿಕ್ಚರು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರೈತ ಸಂಘ ನಾವು ಒಳ್ಳೆ ಸೂಪರ್ ಆಗೈತೆ ಫಿಲಿಮ್. ಸೂಪರ್ ಚೆನ್ನಾಗಿದೆ ಸರ್, ನೋಡ್ಬೋದು. ಚೆನ್ನಾಗಿದೆ ಸರ್ ಪಿಕ್ಚರ್. ಚೆನ್ನಾಗಿದೆ ಸರ್, ಒಂದು ಒಳ್ಳೆ ಸಿನಿಮಾ. ಜಾತಿ ಭೇದ ಭಾವ ಅಂತ ದೂರ ಮಾಡಿಬಿಡಿ, ಪ್ರೇಮಿಗಳನ್ನ ಒಂದು ಮಾಡಿ ಒಂದು ಒಳ್ಳೆ ಸಿನಿಮಾ. ಆಫ್ಟರ್ ದ ಲವ್ ಮಾಕ್ಟೈಲ್ 2 years ಆದಮೇಲೆ ನಮ್ಮ ಕನ್ನಡಕ್ಕೆ ಹೊಸ ಚಲನಚಿತ್ರ ಬಂದಿದೆ, ಹೊಸ ಫಿಲಮ್ ಬಂದಿದೆ. ತಮಿಳಲ್ಲೆಲ್ಲ ನೋಡ್ತಾ ಇರ್ತೀವಿ, ಹೊಸ ಫಿಲಮ್ಗೆ ಪ್ರೋತ್ಸಾಹ ಕೊಡ್ತಾರೆ, ಚೆನ್ನಾಗಿರುತ್ತೆ. ಆದರೆ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾಗೆ ಪ್ರೋತ್ಸಾಹ ಸಿಗ್ತಿಲ್ಲ. ಹೊಸ ಹೀರೋ, ಹೊಸ ನಿರ್ದೇಶಕರು ಸಪೋರ್ಟ್ ಮಾಡಿ ಮುಂದಿನ ಬಾರಿ ಇನ್ನೂ ಹೊಸ ನಟರು ಬರ್ತಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಸರ್. ನಾನು ಆಫ್ಟರ್ 2 years ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀನಿ. ಪ್ರೀತಿ ಜಾತಿ ಅಂತ ಪ್ರೇಮಿಗಳು ದೂರ ಮಾಡ್ಬಿಡಿ ಸರ್. ಥ್ಯಾಂಕ್ ಯು. ಜೈ ಕರ್ನಾಟಕ. ಮತ್ತೆ